ಎವ್ರಿಡೇ ಯೂಸ್ ಮಾಡುವಂತಹ ಇಂಗ್ಲೀಷ್ ಸೆಂಟೆನ್ಸಸ್ ನಾನು ಹಲವಾರು ದಿನದಿಂದ ನನ್ನ ಈ ಕ್ಲಾಸ್ನಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಸೊ ಇವತ್ತು ಕೂಡ ಒಂದಷ್ಟು ಇಂಗ್ಲೀಷ್ ಸೆಂಟೆನ್ಸಸ್ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೋಡೋಣ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಸೆಂಟೆನ್ಸ್. ನಾನು ರೈಲು ಮಿಸ್ ಮಾಡಿಕೊಂಡಿದ್ದೇನೆ. ಬೆಂಗಳೂರಿಗೆ ಮುಂದಿನ ರೈಲು ಯಾವಾಗ ಎಂದು ನಾನು ತಿಳಿದುಕೊಳ್ಳಬಹುದೇ? ನಾನು ರೈಲ್ ಮಿಸ್ ಮಾಡಿಕೊಂಡಿದ್ದೇನೆ. ಬೆಂಗಳೂರಿಗೆ ಮುಂದಿನ ರೈಲು ಯಾವಾಗ ಎಂದು ನಾನು ತಿಳಿದುಕೊಳ್ಳಬಹುದೇ? ದ ಫಸ್ಟ್ ಲೈನ್ ಈಸ್ ನಾನು ರೈಲು ಮಿಸ್ ಮಾಡಿಕೊಂಡಿದ್ದೇನೆ. ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳ್ತೀನಿ. ಐ ಹ್ಯಾವ್ ಮಿಸ್ಡ್ ಮೈ ಟ್ರೈನ್. ಐ ಹ್ಯಾವ್ ಮಿಸ್ಡ್ ಮೈ ಟ್ರೈನ್. ನೆಕ್ಸ್ಟ್ ಲೈನ್, ಬೆಂಗಳೂರಿಗೆ ಮುಂದಿನ ರೈಲು ಯಾವಾಗ ಎಂದು ನಾನು ತಿಳಿದುಕೊಳ್ಳಬಹುದೇ? ಬೆಂಗಳೂರಿಗೆ ಮುಂದಿನ ರೈಲು ಯಾವಾಗ? ವೆನ್ ದ ನೆಕ್ಸ್ಟ್ ಟ್ರೈನ್ ಟು ಬ್ಯಾಂಗ್ಳೂರ್ ಈಸ್. ವೆನ್ ದ ನೆಕ್ಸ್ಟ್ ಟ್ರೈನ್ ಟು ಬ್ಯಾಂಗ್ಳೂರ್ ಈಸ್ ಎಂದು ನಾನು ತಿಳಿದುಕೊಳ್ಳಬಹುದೇ? ಮೇ ಐ ನೋ? ಮೇ ಐ ನೋ? ಸೊ ಸೆಂಟೆನ್ಸ್ ವಿಲ್ ಬಿ ಲೈಕ್ ದಿಸ್. ಮೇ ಐ ನೋ ವೆನ್ ದ ನೆಕ್ಸ್ಟ್ ಟ್ರೈನ್ ಟು ಬ್ಯಾಂಗ್ಳೂರ್ ಈಸ್. ಸೊ ಕಂಪ್ಲೀಟ್ ಆಗಿ ಈ ಥರ ಬರುತ್ತೆ. ಐ ಹ್ಯಾವ್ ಮಿಸ್ಡ್ ಮೈ ಟ್ರೈನ್. ಮೇ ಐ ನೋ ವೆನ್ ದ ನೆಕ್ಸ್ಟ್ ಟ್ರೈನ್ ಟು ಬ್ಯಾಂಗ್ಳೂರ್ ಈಸ್. ಇಲ್ಲಿ ಸೆಕೆಂಡ್ ಲೈನ್ ಸಿಂಪಲ್ ಪ್ರೆಸೆಂಟಲ್ಲಿದೆ, ಫಸ್ಟ್ ಲೈನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. 2 ಮಕ್ಕಳ ತಾಯಿಯಾಗಿರುವ ನೀವು ಮನೆ ಕೆಲಸಗಳನ್ನು ಹೇಗೆ ನಿರ್ವಹಿಸುತ್ತೀರಿ? 2 ಮಕ್ಕಳ ತಾಯಿಯಾಗಿರುವ ನೀವು ಮನೆ ಕೆಲಸಗಳನ್ನು ಹೇಗೆ ನಿರ್ವಹಿಸುತ್ತೀರಿ? 2 ಮಕ್ಕಳ ತಾಯಿಯಾಗಿರುವ ನೀವು. ಬೀಯಿಂಗ್ ಅ ಮದರ್ ಆಫ್ 2 ಚಿಲ್ಡ್ರನ್. ಬೀಯಿಂಗ್ ಅ ಮದರ್ ಆಫ್ 2 ಚಿಲ್ಡ್ರನ್. ಮನೆ ಕೆಲಸಗಳನ್ನು ಹೌಸ್ ಹೋಲ್ಡ್ ಹೇಗೆ ನಿರ್ವಹಿಸುತ್ತೀರಿ? ಹೌ ಡು ಯು ಮ್ಯಾನೇಜ್? ಹೌ ಡು ಯು ಮ್ಯಾನೇಜ್? ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿ ಈ ಥರ ಬರುತ್ತೆ. ಹೌ ಡು ಯು ಮ್ಯಾನೇಜ್ ಹೌಸ್ ಹೋಲ್ಡ್ ಚಾರ್ಸ್ ಬೀಯಿಂಗ್ ಅ ಮದರ್ ಆಫ್ 2 ಚಿಲ್ಡ್ರನ್? ಹೌ ಡು ಯು ಮ್ಯಾನೇಜ್ ಹೌಸ್ ಹೋಲ್ಡ್ ಚಾರ್ಸ್ ಬೀಯಿಂಗ್ ಅ ಮದರ್ ಆಫ್ 2 ಚಿಲ್ಡ್ರನ್? ನೆಕ್ಸ್ಟ್ ಸೆಂಟೆನ್ಸ್, ನೀನು ಅದರಲ್ಲಿ ಒದ್ದಾಡುತ್ತಿರುವುದು ಕಾಣುತ್ತಿದೆ. ನಿನಗೇನಾದರೂ ಸಹಾಯ ಬೇಕಾ? ನೀನು ಅದರಲ್ಲಿ ಒದ್ದಾಡುತ್ತಿರುವುದು ಕಾಣುತ್ತಿದೆ. ನಿನಗೇನಾದರೂ ಸಹಾಯ ಬೇಕಾ? ಫಸ್ಟ್ ಲೈನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ನೀನು ಅದರಲ್ಲಿ ಒದ್ದಾಡುತ್ತಿರುವುದು ಕಾಣುತ್ತಿದೆ. ಐ ಸಿ ಯು ಆರ್ ಸ್ಟ್ರಗಲಿಂಗ್ ವಿತ್ ದ್ಯಾಟ್. ಐ ಸಿ ಆರ್ ಸ್ಟ್ರಗಲಿಂಗ್ ವಿತ್ ದ್ಯಾಟ್. ಸ್ಟ್ರಗಲಿಂಗ್ ಮೀನ್ಸ್ ಒದ್ದಾಡುವುದು ಅಥವಾ ಕಷ್ಟಪಡ್ತಾ ಇರೋದು. ನೆಕ್ಸ್ಟ್ ಲೈನ್, ನಿನಗೇನಾದರೂ ಸಹಾಯ ಬೇಕಾ? ಇದನ್ನ ನಾನು ಸಿಂಪಲ್ ಪ್ರೆಸೆಂಟಲ್ಲಿ ಇಡ್ತೀನಿ. ಡೂ ಯು ನೀಡ್ ಸಮ್ ಹೆಲ್ಪ್? ಡೂ ಯು ನೀಡ್ ಸಮ್ ಹೆಲ್ಪ್? ಐ ಸಿ ಯು ಆರ್ ಸ್ಟ್ರಗಲಿಂಗ್ ವಿತ್ ದ್ಯಾಟ್. ಡೂ ಯು ನೀಡ್ ಸಮ್ ಹೆಲ್ಪ್? ನೆಕ್ಸ್ಟ್ ಒನ್, ನನ್ನ ಮೊಬೈಲ್ ಚಾರ್ಜ್ ಮುಗಿದಿದೆ. ನಾನು ಈಗಲೇ ನನ್ನ ತಾಯಿಗೆ ಕಾಲ್ ಮಾಡಬೇಕಾಗಿದೆ. ನನ್ನ ಮೊಬೈಲ್ ಚಾರ್ಜ್ ಮುಗಿದಿದೆ. ನಾನು ಈಗಲೇ ನನ್ನ ತಾಯಿಗೆ ಕಾಲ್ ಮಾಡಬೇಕಾಗಿದೆ. ನನ್ನ ಮೊಬೈಲ್ ಚಾರ್ಜ್ ಮುಗಿದಿದೆ. ಇದನ್ನು ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳ್ತೀನಿ. ಮೈ ಮೊಬೈಲ್ ಹ್ಯಾಸ್ ರನ್ ಔಟ್ ಆಫ್ ಚಾರ್ಜ್. ಮೈ ಮೊಬೈಲ್ ಹ್ಯಾಸ್ ರನ್ ಔಟ್ ಆಫ್ ಚಾರ್ಜ್. ಈಗಲೇ ನನ್ನ ತಾಯಿಗೆ ಕಾಲ್ ಮಾಡಬೇಕಾಗಿದೆ. ಇದು ಸಿಂಪಲ್ ಪ್ರೆಸೆಂಟಲ್ಲಿರುತ್ತೆ. ಆ್ಯಂಡ್ ಐ ನೀಡ್ ಟು ಕಾಲ್ ಮೈ ಮದರ್ ರೈಟ್ ನೌ. ಆ್ಯಂಡ್ ಐ ನೀಡ್ ಟು ಕಾಲ್ ಮೈ ಮದರ್ ರೈಟ್ ನೌ. ಐ ರಿಪೀಟ್, ಮೈ ಮೊಬೈಲ್ ಹ್ಯಾಸ್ ರನ್ ಔಟ್ ಆಫ್ ಚಾರ್ಜ್ ಆ್ಯಂಡ್ ಐ ನೀಡ್ ಟು ಕಾಲ್ ಮೈ ಮದರ್ ರೈಟ್ ನೌ. ಮೈ ಮೊಬೈಲ್ ಹ್ಯಾಸ್ ರನ್ ಔಟ್ ಆಫ್ ಚಾರ್ಜ್ ಆ್ಯಂಡ್ ಐ ನೀಡ್ ಟು ಕಾಲ್ ಮೈ ಮದರ್ ರೈಟ್ ನೌ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಲೈನ್. ನಾನು ಕೋರ್ಸ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕು. ವಾರ್ಷಿಕ ಶುಲ್ಕ ಸೇರಿದಂತೆ ಕೋರ್ಸ್ನ ಎಲ್ಲ ವಿವರಗಳನ್ನು ದಯವಿಟ್ಟು ನನಗೆ ಕೊಡುತ್ತೀರಾ? ಐ ರಿಪೀಟ್, ನಾನು ಕೋರ್ಸ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕು. ವಾರ್ಷಿಕ ಶುಲ್ಕ ಸೇರಿದಂತೆ ಕೋರ್ಸ್ನ ಎಲ್ಲ ವಿವರಗಳನ್ನು ದಯವಿಟ್ಟು ನನಗೆ ಕೊಡುತ್ತೀರಾ? ಈ ವಾಕ್ಯನ ನಾನು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳ್ತೀನಿ. ನಾನು ಕೋರ್ಸ್ ಬಗ್ಗೆ ಅಬೌಟ್ ದ ಕೋರ್ಸ್ ಇನ್ನಷ್ಟು ತಿಳಿದುಕೊಳ್ಳಬೇಕು. ವುಡ್ ಲೈಕ್ ಟು ನೋ ಮೋರ್. ವುಡ್ ಲೈಕ್ ಟು ನೋ ಮೋರ್. ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿ ಈ ಥರ ಹೇಳ್ತೀವಿ. ಐ ವುಡ್ ಲೈಕ್ ಟು ನೋ ಮೋರ್ ಅಬೌಟ್ ದ ಕೋರ್ಸ್. ಐ ವುಡ್ ಲೈಕ್ ಟು ನೋ ಮೋರ್ ಅಬೌಟ್ ದ ಕೋರ್ಸ್. ನೆಕ್ಸ್ಟ್ ಲೈನ್, ವಾರ್ಷಿಕ ಶುಲ್ಕ ಸೇರಿದಂತೆ ಇನ್ಕ್ಲೂಡಿಂಗ್ ದ ಆ್ಯನ್ಯುವಲ್ ಫೀ. ಇನ್ಕ್ಲೂಡಿಂಗ್ ದ ಆ್ಯನ್ಯುವಲ್ ಫೀ. ಕೋರ್ಸ್ನ ಎಲ್ಲ ವಿವರಗಳನ್ನು. ಆಲ್ ದಿ ಡೀಟೇಲ್ಸ್ ಆಫ್ ದ ಕೋರ್ಸ್. ಆಲ್ ದಿ ಡೀಟೇಲ್ಸ್ ಆಫ್ ದ ಕೋರ್ಸ್ ದಯವಿಟ್ಟು ನನಗೆ ಕೊಡುತ್ತೀರಾ? Can you please provide me? Can you please provide me? So I repeat the sentence.
Can you please provide me with all the details of the course, including the annual fee? I repeat complete sentence. I would like to know more about the course. Can you please provide me with all the details of the course, including the annual fee? Let's move to the next line. ನಾನು ಈ ಜಾಗಕ್ಕೆ ಹೊಸಬ. ನನ್ನ ನೆರೆಹೊರೆಯವರನ್ನು ಭೇಟಿಯಾಗುವುದನ್ನು ನಾನು ಕಾಯುತ್ತಿದ್ದೇನೆ. ನಾನು ಈ ಜಾಗಕ್ಕೆ ಹೊಸಬ. ನನ್ನ ನೆರೆಹೊರೆಯವರನ್ನು ಭೇಟಿಯಾಗುವುದನ್ನು ನಾನು ಕಾಯುತ್ತಿದ್ದೇನೆ. ಇಲ್ಲಿ ಫಸ್ಟ್ ಲೈನನ್ನು ಸಿಂಪಲ್ ಪ್ರೆಸೆಂಟಲ್ಲಿ ಇರ್ತೀನಿ ಆ್ಯಂಡ್ ಸೆಕೆಂಡ್ ಲೈನ್ನ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇರ್ತೀನಿ. ನಾನು ಈ ಜಾಗಕ್ಕೆ ಹೊಸಬ. ಐ ಆಮ್ ನ್ಯೂ ಟು ದ ಏರಿಯಾ. ಐ ಆಮ್ ನ್ಯೂ ಟು ದ ಏರಿಯಾ. ನನ್ನ ನೆರೆಹೊರೆಯವರ ಭೇಟಿಯಾಗುವುದನ್ನು ಟು ಮೀಟಿಂಗ್ ಮೈ ನೇಬರ್ಸ್. ಟು ಮೀಟಿಂಗ್ ಮೈ ನೇಬರ್ಸ್ ನಾನು ಕಾಯುತ್ತಿದ್ದೇನೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಮೀನಿಂಗ್ಫುಲ್ ಆಗಿ ಲೈನ್ ಈ ಥರ ಬರುತ್ತೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಮೈ ನೇಬರ್ಸ್. ಐ ರಿಪೀಟ್ ದ ಹೋಲ್ ಸೆಂಟೆನ್ಸ್. ಐ ಆಮ್ ನ್ಯೂ ಟು ದ ಏರಿಯಾ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಮೈ ನೇಬರ್ಸ್. ನೆಕ್ಸ್ಟ್ ಲೈನ್ ಗೈಸ್. ನಿಮ್ಮ ಭವಿಷ್ಯದ ಆಸೆಗಳು ಮತ್ತು ಕನಸುಗಳೇನು? ನಿಮ್ಮ ಭವಿಷ್ಯದ ಆಸೆಗಳು ಮತ್ತು ಕನಸುಗಳೇನು? ನಿಮ್ಮ ಭವಿಷ್ಯದ ಫಾರ್ ದ ಫ್ಯೂಚರ್. ಫಾರ್ ದ ಫ್ಯೂಚರ್ ಆಸೆಗಳು ಹೋಪ್ಸ್ ಮತ್ತು ಕನಸುಗಳೇನು? ವಾಟ್ ಆರ್ ಯುವರ್ ಡ್ರೀಮ್ಸ್? ವಾಟ್ ಆರ್ ಯುವರ್ ಡ್ರೀಮ್ಸ್? ಈ ಲೈನ್ ಮೀನಿಂಗ್ಫುಲ್ ಆಗಿ ಈ ಥರ ಬರುತ್ತೆ. ವಾಟ್ ಆರ್ ಯುವರ್ ಹೋಪ್ಸ್ ಆ್ಯಂಡ್ ಡ್ರೀಮ್ಸ್ ಫಾರ್ ದ ಫ್ಯೂಚರ್? ವಾಟ್ ಆರ್ ಯುವರ್ ಹೋಪ್ಸ್ ಆ್ಯಂಡ್ ಡ್ರೀಮ್ಸ್ ಫಾರ್ ದ ಫ್ಯೂಚರ್? ಈ ಲೈನ್ ಸಿಂಪಲ್ ಪ್ರೆಸೆಂಟಲ್ಲಿದೆ. ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ನೀವು ಲಾಟರಿ ಗೆದ್ದರೆ ನೀವು ಮಾಡುವ ಮೊದಲ ಕೆಲಸ ಏನು? ನೀವು ಲಾಟರಿ ಗೆದ್ದರೆ ನೀವು ಮಾಡುವ ಮೊದಲ ಕೆಲಸ ಏನು? ನೀವು ಲಾಟರಿ ಗೆದ್ದರೆ, ಇಫ್ ಯು ಓನ್ ದ ಲಾಟರಿ. ಇಫ್ ಯು ಓನ್ ದ ಲಾಟರಿ ನೀವು ಮಾಡುವ ಮೊದಲ ಕೆಲಸ ಏನು? ವಾಟ್ ಈಸ್ ದ ಫಸ್ಟ್ ಥಿಂಗ್ ಯು ವುಡ್ ಡೂ? ವಾಟ್ ಈಸ್ ದ ಫಸ್ಟ್ ಥಿಂಗ್ ಯು ವುಡ್ ಡೂ? ಈ ವಾಕ್ಯನ ಎರಡು ರೀತಿಯಲ್ಲಿ ಹೇಳ್ಬೋದು. ಒಂದು, ವಾಟ್ ಈಸ್ ದ ಫಸ್ಟ್ ಥಿಂಗ್ ಯು ವುಡ್ ಡೂ ಇಫ್ ಯು ಓನ್ ದ ಲಾಟರಿ, ಅಥವಾ ಇಫ್ ಯು ಓನ್ ದ ಲಾಟರಿ ವಾಟ್ ಈಸ್ ದ ಫಸ್ಟ್ ಥಿಂಗ್ ಯು ವುಡ್ ಡೂ? ಈ ವಾಕ್ಯನ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಲೈನ್ ಇಫ್ ಯು ಓನ್ ದ ಲಾಟ್ರಿ ಅನ್ನೋದು ಸಿಂಪಲ್ ಪಾಸ್ಟಲ್ಲಿದೆ. ಅದೇ ರೀತಿ ಇನ್ನೊಂದು ಲೈನ್ ಬಂದು ವುಡ್ ಪ್ಲಸ್ ವರ್ಬ್. ಲಾಸ್ಟ್ ಸೆಂಟೆನ್ಸ್ ಆಫ್ ದಿಸ್ ವಿಡಿಯೋ. ವಿದ್ಯಾರ್ಥಿಗಳು ತಮ್ಮ ಕೈಲಾದಷ್ಟು ಮಾಡುವಂತೆ ನಾನು ಪ್ರೋತ್ಸಾಹಿಸಿದೆ. ವಿದ್ಯಾರ್ಥಿಗಳು ತಮ್ಮ ಕೈಲಾದಷ್ಟು ಮಾಡುವಂತೆ ನಾನು ಪ್ರೋತ್ಸಾಹಿಸಿದೆ. ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ತಮ್ಮ ಕೈಲಾದಷ್ಟು ಮಾಡುವಂತೆ ಟು ಡೂ ದೇರ್ ಬೆಸ್ಟ್. ಟು ಡೂ ದೇರ್ ಬೆಸ್ಟ್ ನಾನು ಪ್ರೋತ್ಸಾಹಿಸಿದೆ. ಐ ಎನ್ಕರೇಜ್ಡ್. ಐ ಎನ್ಕರೇಜ್ಡ್. ಐ ಎನ್ಕರೇಜ್ಡ್ ಸ್ಟೂಡೆಂಟ್ಸ್ ಟು ದೇರ್ ಬೆಸ್ಟ್. ಐ ಎನ್ಕರೇಜ್ಡ್ ಸ್ಟೂಡೆಂಟ್ಸ್ ಟು ದೇರ್ ಬೆಸ್ಟ್. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ. ಹಾಗೆ ನಿಮಗೆ ಒಂದಷ್ಟು ನಾಲೆಜ್ ಸಿಕ್ತು ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.